ಬಿಸಿಲಿನಿಂದ ಬೆಂದು ಹೋಗಿದ್ದಂತಹ ಬೆಂಗಳೂರು ಈಗ ಸಿಕ್ಕಾಪಟ್ಟೆ ಕೂಲ್ ಅಂತ ಹೇಳ್ಬೋದು. ಇಷ್ಟು ದಿನ ಕಾದ ಕಾವಲಿ ಅಂತಾಗಿದ್ದಂತಹ ಬೆಂಗಳೂರು ನೆನೆಸ್ಕೊಂಡ್ರೆ ಒಂದು ರೀತಿ ಭಯ ಆಗುತ್ತೆ. ಇಷ್ಟು ದಿನ 35 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನವನ್ನ ಅನುಭವಿಸಿದ್ದೀವಿ. ಮುಂದಿನ ದಿನಗಳಲ್ಲಾದ್ರೂ ಕೂಡ ಒಳ್ಳೆಯ ವಾತಾವರಣ ಸೃಷ್ಟಿಯಾಗಲಿ, ಒಳ್ಳೆಯ ಮಳೆ ಆಗಲಿ ಅನ್ನುವಂತಹ ಕೋರಿಕೆ ಹಲವು ಕಡೆಗಳಲ್ಲಿ ಪ್ರಾರ್ಥನೆ ಕೂಡ ಮಾಡಿದ್ರು. ಸೊ ಅದರೆಲ್ಲದರ ಫಲಾನೋ ಏನೋ, ಒಟ್ಟಿನಲ್ಲಿ ಮಳೆಯ ಆರಂಭ ಆಗಿದೆ. ಬಿಸಿಲಿನಿಂದ ಬೆಂದು ಹೋಗಿದ್ದ ಜನ ಈ ಮಳೆಯನ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾರೆ, ಖುಷಿಯಿಂದ ಬರಮಾಡ್ಕೊಂಡಿದ್ದಾರೆ. ಒಂದು ರೀತಿ ಸಾಮಾನ್ಯವಾಗಿ ಬಿದ್ದಂತಹ ಮಳೆ ಬೆಂಗಳೂರಿನಲ್ಲಿ ನಮ್ಮ ರಿಪೋರ್ಟರ್ಸ್ ಇಷ್ಟೊತ್ತಿಗಾಗಲೇ ಇಲ್ಲಿ ನೋಡಿ ನೀರು ಹರಿತಾ ಇಲ್ಲ, ನಿಂತ್ಕೊಂಡ್ಬಿಟ್ಟಿದೆ ಅಂತ ತೋರಿಸುವಂತಹ ಪ್ರಮಾಣದಲ್ಲಿ ಇರ್ತಾ ಇತ್ತು. ಈಗ ಬಿದ್ದಿರುವಂತಹ ನೀರು ಆ ರೀತಿ ಕಾಣಿಸ್ತಾ ಇಲ್ಲ, ಯಾಕಂದ್ರೆ ಅಷ್ಟು ಬಿಸಿಲಿತ್ತು. ನೀರು ಬಿದ್ದ ತಕ್ಷಣ ಹೀರ್ಕೊಳ್ಳುವಂತಹ ಒಂದು ಪರಿಸ್ಥಿತಿ, ಸೊ ಅಂತಹ ಒಂದು ವಿಷಯ ಅಷ್ಟು ತಾಪಮಾನ ಇರುವಂತಹ ಪರಿಸ್ಥಿತಿ ಆದ್ರಿಂದವಾಗಿ ಅಂತಹ ದೃಶ್ಯಗಳೇನು ಅಷ್ಟಾಗಿ ಗಮನ ಸೆಳೀತಾ ಇಲ್ಲ. ಅಲ್ಲೊಂದು ಇಲ್ಲೊಂದು ಕಾಣಿಸ್ತಾ ಇದೆ ಅಷ್ಟೇ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತಿಯಿಂದ. ಮಾರುತಿ, ಸಾಮಾನ್ಯವಾಗಿ ನಿಮ್ಗಳಿಗೆಲ್ಲ ಗೊತ್ತು, ಫೀಲ್ಡ್ ನಲ್ಲಿ ಇರ್ತೀರಿ. ಒಂದು ಸಣ್ಣ ಮಳೆ ಆದ್ರೂ ಸಾಕು ಬೆಂಗಳೂರಿನಲ್ಲಿ ನೀರು ಹೋಗ್ಲಿಕ್ಕೆ ಜಾಗ ಇಲ್ಲದೆ ಅಲ್ಲಲ್ಲೇ ಸ್ಟಕ್ ಆಗ್ಬಿಟ್ಟಿರುವಂತಹ ದೃಶ್ಯಗಳು ಗಮನ ಸೆಳೀತಾ ಇತ್ತು. ವಾಹನ ಸವಾರರು ಹೈರಾಣು ಅಂತ ಹೇಳ್ತಾ ಇದ್ವಿ. ಬಟ್ ಇವತ್ತಿನ ಮಳೆ ಅಂತಹ ಪರಿಸ್ಥಿತಿ ತೋರಿಸ್ತಾ ಇದೆಯಾ? ಖಂಡಿತ ಸದ್ಯಕ್ಕೆ ಆ ರೀತಿ ದೃಶ್ಯಗಳು ಕಾಣಿಸ್ತಿಲ್ಲ. ಮತ್ತೆ ಮಳೆ ನಾನು ನಿಂತಿರೋ ಜಾಗದಲ್ಲಿ ಜೋರಾಗಿದೆ. ಮಳೆ ದೃಶ್ಯಗಳನ್ನ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತಿದ್ದೀವಿ. ನೋಡ್ತಿದ್ದೀರಾ, ದ್ವಿಚಕ್ರ ವಾಹನದಲ್ಲಿ ಛತ್ರಿಗಳು ನೀಡ್ಕೊಂಡು ವಾಹನ ಸವಾರರು ಮಳೆನ ಎಂಜಾಯ್ ಮಾಡ್ತಿದ್ದಾರೆ. ಯಾಕಂದರೆ ಇಲ್ಲಿವರೆಗೂ ಒಂದು ಮಟ್ಟಕ್ಕೆ ಮಳೆ ಪ್ರಮಾಣ ಕಡಿಮೆ ಇತ್ತು, ಈಗ ಮತ್ತೆ ಜೋರಾಗ್ತಿದೆ. ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಮಳೆ ಕಳೆದ ಅರ್ಧ ಗಂಟೆಯಿಂದ ತುಂತುರು ಸಾಧಾರಣ ಮಳೆ ಶುರುವಾಗಿ ಹಗುರ ರೀತಿಯಲ್ಲಿ ಕೆಲವು ಕಡೆ ಜೋರಾದ ಪ್ರಮಾಣದಲ್ಲೂ ಸಹ ಮಳೆ ಆಗ್ತಿರುವಂಥದ್ದು. ಈಗ ಸಾಮಾನ್ಯವಾಗಿ ಬೆಂಗಳೂರಲ್ಲಿ ಅರ್ಧ ಗಂಟೆ ಮಳೆ ಆಯಿತು ಅಂದರೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗೋದು ಸಾಮಾನ್ಯ. ಮತ್ತು ಎಲ್ಲೆಲ್ಲಿ ತಗ್ಗು ಪ್ರದೇಶಗಳಿವೆ, ಎಲ್ಲೆಲ್ಲಿ ಮೋರಿಗಳು ಬ್ಲಾಕ್ ಆಗಿತ್ತು ಅಲ್ಲೆಲ್ಲ ರಸ್ತೆಯೆಲ್ಲ ಕೆರೆ ಅಂತ ಆಗ್ತಿತ್ತು. ಆದರೆ ಈಗವಾಗಿ ಬರ್ತಿರೋದು, ಯಾಕಂದರೆ ಆಲ್ಮೋಸ್ಟ್ ಒಂದು 5-6 ತಿಂಗಳಾಗಿತ್ತು ಮಳೆ ಬಂದು. ಕಳೆದ ಪೂರ್ವ ಮುಂಗಾರು ಕೈಕೊಟ್ಟಿತ್ತು, ಹಿಂಗಾರು ಮಳೆ ಕೂಡ ಅಷ್ಟು ದೊಡ್ಡ ಮಟ್ಟಕ್ಕೆ ಮಳೆ ಬೆಂಗಳೂರಲ್ಲಿ ಆಗಿರಲಿಲ್ಲ. ಈಗ ಆಲ್ಮೋಸ್ಟ್ ಒಂದು 7-8 ತಿಂಗಳ ನಂತರದಲ್ಲಿ ಮಳೆ ಆಗ್ತಿರೋದ್ರಿಂದ ಎಲ್ಲ ರಸ್ತೆಗಳು ನೆಂದು ನೀರಾಗ್ತಿದೆ. ಮುಖ್ಯವಾಗಿ ರಸ್ತೆಯಲ್ಲಿ ನೀರು ಸರಾಗವಾಗಿ ಹರಿದೋಗ್ತಾ ಇದೆ, ಮತ್ತು ಚರಂಡಿಗಳಲ್ಲೂ ಸಹ ನೀರು ಹರಿದೋಗ್ತಾ ಇದೆ. ಯಾಕಂದರೆ ಆಲ್ಮೋಸ್ಟ್ ಒಂದು 6-8 ತಿಂಗಳಿಂದ ಮಳೆ ಇಲ್ಲದ ಕಾರಣಕ್ಕೆ ನಾವು ಮುಂಚೆ ನೋಡ್ತಿದ್ವಿ, ಮಳೆ ಒಂದು ಅರ್ಧ ಗಂಟೆ ಬಂದರೆ ಸಾಕು ಈ ರಸ್ತೆಗಳೆಲ್ಲ ಕಾಲಿಡೋದಕ್ಕೂ ಜಾಗ ಇರ್ತಿರ್ಲಿಲ್ಲ, ಆ ಮಟ್ಟಕ್ಕೆ ಮಳೆ ನೀರು ತುಂಬ್ತಿತ್ತು. ಜೊತೆಗೆ ವಾಹನ ಸವಾರರು ಸಹ ಮಳೆ ಯಾಕಾದರೂ ಬರುತ್ತಪ್ಪ ಬೆಂಗಳೂರಲ್ಲಿ ಅನ್ನೋ ಮಟ್ಟಕ್ಕೆ ಗಾಡಿಗಳನ್ನ ರಸ್ತೆಯಲ್ಲಿ ಓಡಾಡಿಸ್ಬೇಕಾಗಿತ್ತು. ಆದರೆ ಇವತ್ತು ಆ ದೃಶ್ಯಗಳು ಸದ್ಯಕ್ಕೆ ಇಲ್ಲಿ ಕಾಣ್ತಿಲ್ಲ. ಆರಾಮಾಗಿ ಎಂದಿನಂತೆ ಸಂಚಾರ ನಡೆಸ್ತಿದ್ದಾರೆ. ಮಧ್ಯಾಹ್ನ ಟೈಮಲ್ಲಿ ಬೆಳಗ್ಗೆ ಇದ್ದಂಥ ಬಿಸಿಲು ಆಲ್ಮೋಸ್ಟ್ ಬೆಂಗಳೂರಲ್ಲಿ 36 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿತ್ತು ಬೆಳಗ್ಗೆ 11-11:30 ಅಷ್ಟರಲ್ಲಿ. ಆ ನಂತರದಲ್ಲಿ 1 ಗಂಟೆ ನಂತರದಲ್ಲಿ ಮೋಡ ಕವಿದ ವಾತಾವರಣ ಶುರು ಆಗುತ್ತೆ. ಮತ್ತು ಮಳೆ ಬರ್ತಿರೋದ್ರಿಂದ ಬೆಂಗಳೂರು ಜನನೂ ಸಹ ಖುಷಿಯಾಗಿದ್ದಾರೆ. ಭಾಳ ದಿನಗಳಿಂದ ಕಾಯ್ತಿದ್ರು ಯಾವಾಗ ಮಳೆ ಆಗುತ್ತೆ ಅಂತ. ಇವತ್ತು ಆ ಮಳೆ ಬೆಂಗಳೂರಿನ ಬಹುತೇಕ ಎಲ್ಲ ಕಡೆ ಆಗ್ತಿರೋದ್ರಿಂದ ಬೆಂಗಳೂರಿನ ಜನನೂ ಸಹ ಇಷ್ಟು ದಿನದ ತಾಪಮಾನ ಏನಿತ್ತು, ತಾಪದಿಂದ ಸಾಕಷ್ಟು ಸುಸ್ತಾಗಿ ಹೋಗಿದ್ರು. ಯಾವಾಗಪ್ಪ ಮಳೆ ಬರುತ್ತೆ, ಯಾವಾಗಪ್ಪ ನಾವು ಮಳೆ ನೋಡ್ತೀವಿ ಅನ್ನೋ ಮಟ್ಟಕ್ಕಾಗಿದ್ರು. ಈ ಥರ ಮಳೆ ಬರೋ ಸಂದರ್ಭದಲ್ಲಿ ಜರ್ಕಿನ್ಗಳು ಹಾಕ್ಕೊಂಡು ಹೊರಗಡೆ ಬರೋರು. ಆದರೆ ಈಗ ಯಾರೋ ಆ ಥರ ಜರ್ಕಿನ್ಗಳು ಕಾಣಿಸ್ತಿಲ್ಲ. ಆರಾಮಾಗಿ ಮಳೆ ಬಂದರೂ ಪರವಾಗಿಲ್ಲ, ನೆನೆಯೋಣ, ಇಷ್ಟು ದಿನ ಬಿಸಿಲಿಗೆ ನಾವು ಸಾಕಾಗೋಗಿದ್ವಿ, ಮಳೆಯಲ್ಲಿ ನೆಂದ್ರೆ ಏನಾಗಲ್ಲ ಅಂತ ನೆನ್ಕೊಂಡೇ ಓಡಾಡುವಂಥ ದೃಶ್ಯಗಳು ಸಾಮಾನ್ಯವಾಗಿ ಕಾಣಿಸ್ತಿರುವಂಥದ್ದು. ದಿವ್ಯಾ, ಬೆಂಗಳೂರಿನಲ್ಲಿ ಮಳೆಯಾಗಿದೆ. ಮಧ್ಯಾಹ್ನದ ಮಳೆಗೆ ಜನ ಖುಷಿಯಾಗಿದ್ದಾರೆ. ಕಾದ ಕಾವಲಿ ಅಂತಾಗಿದ್ದಂತಹ ಬೆಂಗಳೂರಿನಲ್ಲಿ ಮಳೆಯ ಸಿಂಚನ ಆಗ್ತಿದ್ದ ಹಾಗೆ ಸಹಜವಾಗಿ ವಾಹನ ಸವಾರರು ಕೂಡ ಎಂಜಾಯ್ ಮಾಡ್ತಾ ವಾಹನವನ್ನ ಓಡಿಸಿರುವಂತಹದ್ದು. ಕುಡಿಯೋಕೆ ನೀರಿಲ್ಲ, ಇನ್ನು ವಾಹನ ತೊಳೆಯೋಕೆ ಎಲ್ಲಪ್ಪ ಅಂತ ಯೋಚನೆ ಮಾಡ್ತಿದ್ದವ್ರಿಗೆ ಇವತ್ತು ಮಳೆ ಒಂದರ್ಥದಲ್ಲಿ ಕಾರುಗಳನ್ನ, ವಾಹನಗಳನ್ನ ಎಲ್ಲವನ್ನು ಕ್ಲೀನ್ ಮಾಡಿದೆ ಅಂತ ಹೇಳ್ಬೋದು. ಜೋಕ್ಸಪಾಟ್ ಕುಡಿಯೋಕ್ಕೂ ನೀರಿರಲಿಲ್ಲ, ವಾಹನಗಳನ್ನ ತೊಳಿಬೇಡ್ದು ಅನ್ನುವಂಥ ಕಂಡೀಷನ್ ಕೂಡ ಬೆಂಗಳೂರಿಗರಿಗೆ ಇದೆ. ಸೊ ಇದೆಲ್ಲದರ ಮಧ್ಯೆ ಮಳೆ ಆಗಿದೆ ಅಂದರೆ ಯಾರು ತಾನೇ ಸಹಜವಾಗಿ ಈ ಮಳೆಗೆ ಮೈ ಒಡ್ಲಿಕ್ಕೆ ಇಷ್ಟಪಡಲ್ಲ ಹೇಳಿ? ಅಂತಹ ದೃಶ್ಯಗಳು ಸಾಮಾನ್ಯವಾಗಿ ಮಕ್ಕಳು ಎಂಜಾಯ್ ಮಾಡ್ತಾ ಇವೆ ಮಳೆಯನ್ನು.